छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, ಥರ್ಡ್ ಸೆಮಿಸ್ಟರ್ BCom ಸಿಲೆಬಸ್ನಲ್ಲಿ ಇವತ್ತು ನಾನು ಮೂರನೇ ಪದ್ಯ ಮಾಡ್ತಾ ಇದ್ದೀನಿ। तीसरी कविता पढ़ाने में मैं जा रहा हूँ। कविता का नाम है बीती विभावरी जागरी। बीती विभावरी जागरी। कवि का नाम है जयशंकर प्रसाद। एक छायावादी कवि है जयशंकर प्रसाद। प्रकृति पर उन्होंने रचनाएं की है। प्रकृति का मानवीकरण किया है। ಪ್ರಕೃತಿ ಕ ಮಾನವೀಕರಣ ಕರ್ನಾದೇನು ಪ್ರಕೃತಿಯನ್ನೇ ಒಂದು ಮನುಷ್ಯನ ರೀತಿಯಲ್ಲಿ ಒಂದು ಹೆಣ್ಣು ಅಥವಾ ಗಂಡು ಯಾವ ರೀತಿ ನಾವು ಮನುಷ್ಯರಿದ್ದೀವಿ ಹಾಗೆ ತಿಳಿದು ರಚನೆ ಮಾಡೋದು, ಅದನ್ನ ಪ್ರಕೃತಿ ಕ ಮಾನವೀಕರಣ ಅಂತ ಹೇಳ್ತೀವಿ। ಉಸ್ಮೇ ಹಮ್ ಮಾನವೀಕರಣ अलंकार को भी देख सकते हैं। ಸೊ ಈ ಪದ್ಯದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, बीती विभावरी जागरी, यहाँ जगाने का काम करते हैं। बीती विभावरी, बीती बीत गई है। क्या बीत गई है? विभावरी। विभावरी का मतलब है रात। रात बीत चुकी है। हे सखी जागो, जागरी री जागो। रात बीत चुकी है इसलिए अब तुम जागो। यहाँ कवि जयशंकर प्रसाद जो सो रहे हैं, जो आलस्य में है, उनको जगाने का प्रयत्न कर रहे हैं। प्रकृति जाग चुकी है, रात बीत चुकी है, सुबह होने वाली है, इसीलिए अब तुम जागो। इस प्रकार वे स्वतंत्रता आंदोलन के लिए, लोगों को प्रोत्साहित करने के लिए या लोगों की भागीदारी के लिए उनमें जो परिवर्तन वे लाना चाहते हैं, आलस्य को छोड़कर वे स्वतंत्रता आंदोलन में कूदे और उसमें ही अपनी भागीदारी दे और भारत को आज़ादी दिलाए। ये सारे मकसद उनके थे। ಅಂದರೆ ಅವರ ಉದ್ದೇಶ ಏನಿತ್ತು, ಒಂದು ಹೆಣ್ಣು ಅಥವಾ ಒಂದು ಬರೀ ಹೆಣ್ಣು ಅಂತ ಅಲ್ಲ, ಇಲ್ಲಿ ಮನುಷ್ಯನಲ್ಲಿ ಒಂದು ಆಲಸ್ಯ ಅನ್ನೋದು ದೂರ ಆಗಬೇಕು। ಯಾವಾಗ ಆಲಸ್ಯ ದೂರ ಆಗುತ್ತೆ ಅಂದ್ರೆ ಪ್ರಕೃತಿ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ, ಅಂದ್ರೆ ಇಡೀ ಪ್ರಕೃತಿಯೇ ಎಚ್ಚರವಾಗಿದ್ದಾಗ ನೀನು ಮಲಗಿರೋದು ಸರಿಯಲ್ಲ, ಅಂದ್ರೆ ಇದು ಉತ್ತಮವಾದ ವಾತಾವರಣ ಇದೆ, ಉತ್ತಮವಾದ ಅವಕಾಶ ಇದೆ ನೀನು ಜೀವನದಲ್ಲಿ ಸಾಧನೆ ಮಾಡೋದಿಕ್ಕೆ, ಹಾಗಾಗಿ ಈಗ ಎಚ್ಚರಗೊಳ್ಳು ಅಂತ ಹೇಳಿ ಕವಿ ಇಲ್ಲಿ ನಮಗೆ ಒಂದು ಸಂದೇಶವನ್ನ ಕೊಡ್ತಾರೆ। ಏನೆಲ್ಲ ಹೇಳ್ತಾರೆ ನೋಡೋಣ ಪದ್ಯವನ್ನ। ಟೆಕ್ಸ್ಟ್ ಬುಕ್ ಇದು ನಿಮ್ಮ ಕೈಯಲ್ಲಿ, ನೀವು ಅದನ್ನ ಓಪನ್ ಮಾಡಿ ಇಟ್ಕೊಳ್ಳಿ। बीती विभावरी जागरी, जयशंकर प्रसाद कहते हैं बीती विभावरी, रात बीत चुकी है, रात्रि ಮುಗಿದೋಯ್ತು, ಜಾಗರಿ ಜಾಗೋರಿ, ಬೇಗ ಏಳು, ಎಚ್ಚರಗೊಳ್ಳು, ಯಾಕೆ ಇನ್ನು ಮಲಗಿದೀಯಾ? ರಾತ್ರಿ ಮುಗೀತು ಅಂದ್ಕೊಳ್ಳೆ, ರಾತ್ರಿ ಆದಾಗ ಮಲಗ್ತೀವಿ, ಬೆಳಿಗ್ಗೆ ಆದಾಗ ಎಚ್ಚರ ಮಾಡ್ತೀವಲ್ಲ, ಹೇಳ್ತೀವಲ್ಲ, ಹಾಗೆ ರಾತ್ರಿ ಮುಗೀತು ಅಂದ್ರೆ ಆ ಸಮಯ ಅಂದ್ರೆ ಜ್ಞಾನ, ಆ ಕತ್ತಲೆ ಅನ್ನೋದು ಹೋಯ್ತು, ಈಗ ನೀನು ಎಚ್ಚರಗೊಳ್ಳು। बीती विभावरी जागरी, अंबर पन घट में डुबो रही, तारा घट ऊषा नागरी। यहाँ ನೋಡಿ ಒಂದು ಇದು ಕೊಡ್ತಾ ಇದ್ದಾರೆ, ಒಂದು ಪ್ರತೀಕಾತ್ಮಕವಾಗಿ ಹೇಳ್ತಾ ಇದ್ದಾರೆ। ಅಂಬರ್ ಪನಘಟ್ ಮೇ, ಅಂಬರ್ ಅಂದ್ರೆ ಆಕಾಶ, ಪನಘಟ್ ಆಕಾಶ ಅನ್ನೋ ಒಂದು ಸರೋವರವಂತೆ। ಪನಘಟ್ ಅಂದ್ರೆ ಈ ನೀರು ತುಂಬುವ ಒಂದು ಏನು ನೀರು ನಿಂತಿರುತ್ತಲ್ಲ, ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ನೀರನ್ನು ತರೋದಕ್ಕೆ ನಾವು ಒಂದು ಸರೋವರ ಅಥವಾ ಜಲಾಶಯದ ಹತ್ರಕ್ಕೆ ಹೋಗ್ತಾ ಇದ್ವಿ। ಅಂತಹ ಜಾಗದಲ್ಲಿ ಅಂದ್ರೆ ಆಕಾಶ ಅನ್ನೋ ಜಲಾಶಯದಲ್ಲಿ ಪನಘಟ್ ಮೇ ಡುಬೋ ರಹಿ ತಾರಾ ಘಟ್ ಉಷಾ ನಾಗರಿ। ಉಷಾರೂಪಿ ಏಕ್ ಸ್ತ್ರೀ, ಉಷಾರೂಪಿ ಏಕ್ ಸ್ತ್ರೀ, ಉಷಾ ಅಂದ್ರೆ ಸುಬಹ ಅಂದ್ರೆ ಬೆಳಿಗ್ಗೆ ಅನ್ನುವ ಒಂದು ಸ್ತ್ರೀ ಆಕಾಶ ಅನ್ನುವ ಒಂದು ಜಲಾಶಯದಲ್ಲಿ ನಕ್ಷತ್ರಗಳು ಎನ್ನುವ ಒಂದು ಬಿಂದಿಗೆಗಳನ್ನ ಮುಳುಗಿಸ್ತಾ ಇದ್ದಾಳೆ। ಅಂದ್ರೆ ನಕ್ಷತ್ರಗಳು ಯಾವ ರೀತಿ ಆಕಾಶದಲ್ಲಿ ಕಾಣೆಯಾಗಿ ಹೋಗುತ್ತೆ, सूर्योदय ಆಗ್ತಾ ಆಗ್ತಾ जब सूरज का उदय होने लगता है तो एक एक करके सारे तारे गायब हो जाते हैं। ಎಲ್ಲ ನಕ್ಷತ್ರಗಳು ಒಂದೊಂದಾಗಿ ಕಾಣೆಯಾಗಿ ಹೋಗ್ಬಿಡುತ್ತೆ। ನಾವು ಕೆಲವು ಸಲ ಚಿಕ್ಕ ವಯಸ್ಸಲ್ಲೆಲ್ಲ ಟ್ರೈ ಮಾಡಿರ್ತೀವಿ, ಲೆಕ್ಕ ಮಾಡಕ್ ನೋಡ್ತೀವಿ, ಅಲ್ಲೊಂದು ನೋಡ್ತೀವಿ, ಅದು ಇನ್ನೊಂದ್ಸಲ ಅಲ್ಲಿ ನೋಡೋ ಹೊತ್ತಿಗೆ ಅದು ನಮ್ಗೆ ಕಾಣಿಸೋದಿಲ್ಲ। ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೆಳಿಗ್ಗೆ ಅನ್ನೋ ಒಂದು ಸ್ತ್ರೀ, ಸುಬಹ ರೂಪಿ ನಾರಿ, ಅಂಬರ ರೂಪಿ ಪನಘಟ್ಮೆ ಅಂದ್ರೆ ಆಕಾಶ ಅನ್ನೋ ಒಂದು ಜಲಾಶಯದಲ್ಲಿ ಆ ಎಲ್ಲ ನಕ್ಷತ್ರಗಳನ್ನ ಮುಳುಗಿಸ್ತಾ ಇದ್ದಾಳೆ। ನಕ್ಷತ್ರಗಳು ಅಂದ್ರೆ ಇಲ್ಲಿ ಅಂದ್ರೆ ಬಿಂದಿಗೆಯನ್ನ ಮುಳುಗಿಸ್ತಾ ಇದ್ದಾಳೆ ಅನ್ನೋ ಅರ್ಥದಲ್ಲಿ, ಅಂದ್ರೆ ಎಲ್ಲ ನಕ್ಷತ್ರಗಳು ಇಲ್ಲಿ ಮರೆಯಾಗ್ತಾ ಇದೆ ಅಂದ್ರೇನು, ಬೆಳಕು ಹೆಚ್ಚಾಗ್ತಾ ಇದೆ, ಅಂದ್ರೆ ಬೆಳಕು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸುಬಹ ಹೋ ರಹಿ ಹೈ, ಇಸಿಲಿಯೇ ಅಬ್ ತುಮ್ ಜಾಗೋ। ರಾತ್ರಿ ಮುಗೀತು, ಬೆಳಗ್ಗೆ ಆಯ್ತು, ಬೆಳಗಾಗಿದೆ, ಹಾಗಾಗಿ ನೀನು ಈಗ ಎಚ್ಚರಗೊಳ್ಳಬೇಕು। अभी तुम्हें जागना है, इसलिए जगाने का काम यहाँ कवि कहते हैं, क्योंकि यहाँ
विभावरी बीत चुकी है, ಅಂದ್ರೆ रात बीत चुकी है. अंबर पनघट में डुबो रही, डुबो रहना, डुಬೋನ ಮುಳುಗಿಸೋದು. ಏನನ್ನು ಮುಳುಗಿಸ್ತಿರೋದು? ನಕ್ಷತ್ರಗಳನ್ನು, ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಮುಳುಗಿ ಹೋಗ್ತಿದೆ, ಅಂದ್ರೆ ಕಾಣೆಯಾಗಿ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ನಕ್ಷತ್ರಗಳನ್ನ ಯಾವುದ್ರ ಜೊತೆ ಹೋಲಿಸಿದ್ದಾರೆ? ಬಿಂದಿಗೆಯ ಜೊತೆನಲ್ಲಿ ಹೋಲಿಸಿದ್ದಾರೆ. ಯಾವ ರೀತಿ ಒಂದು ಮಡಿಕೆ ಅಥವಾ ಬಿಂದಿಗೆಯಲ್ಲಿ ನಾವು ನೀರು ತುಂಬೋದಕ್ಕೆ ನಾವು ಒಳಗಡೆ ಹೀಗೆ ಹಾಕ್ತೀವಿ, ಅದೇ ಪ್ರಕಾರ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಮಾಯವಾಗಿ ಹೋಗ್ತಾ ಇದೆ, ಅಂದ್ರೆ ಬೆಳಿಗ್ಗೆ ಆಗ್ತಾ ಇದೆ. ಉಷಾ ನಾಗರಿ, ನಾಗರಿ ಏಕ ಸ್ತ್ರೀ, यह काम उषा रूपी नागरी, उषा रूपी स्त्री यह काम कर रही है, इसीलिए इसका मतलब चारों ओर प्रकाश फैलने लगा है, अंधेरा भाग गया है, इसीलिए अब तुम जागो. ಇನ್ನು ಮಲಗಿರುವಂತಹ ಸಮಯ ಅಲ್ಲ, ನೀನು ಇದೊಂಥರ ಜಾಗರಣ ಗೀತೆ, एक प्रकार का ಜಾಗರಣ ಗೀತೆ, ಅಂದ್ರೆ ಜಾಗರಣೆ ಅಂದ್ರೆ ನಮ್ಮನ್ನು ಎಚ್ಚರಿಸುವಂತಹ ಒಂದು ಹಾಡು. खग कुल 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 सा बोल रहा, सारे खग सारे पक्षी आसमान में कुल कुल करके करके बोल रहे हैं. जब सुबह होती है तो सारे पक्षी अपने घोंसलों से बाहर निकलकर कुल कुल आवाज करने लगते हैं. ಪಕ್ಷಿಗಳು ಚಿಡಿಯ ಆವಾಜ್ करने लगती है ना, ಆ ಪಕ್ಷಿಗಳು ಎಲ್ಲ ಶಬ್ದಗಳನ್ನು ಮಾಡ್ತಾ ಚಿಲಿಪಿಲಿ ಗುಟ್ಟುತ್ತಾ ಶಬ್ದ ಮಾಡ್ತಾ ಬರುತ್ತೆ. ಅಂದ್ರೆ ಅದು ಯಾವುದರ ಸಂಕೇತ? ಬೆಳಿಗ್ಗೆ ಆಗಿದೆ, ಎಚ್ಚರಗೊಳ್ಬೇಕಾದ ಸಂಕೇತ. ಯಾಕೆ ಅಂದ್ರೆ ಬೆಳಕಾಗ್ತಾ ಇದೆ, ಕತ್ತಲೆ ದೂರ ಹೋಗಿದೆ ಅನ್ನೋ ಸಂದೇಶ ಸಿಗ್ತಾ ಇದೆ. किसलई का अंचल डोल रहा, जो कोमल पत्ते थे, किसलई कोमल जो पत्ते थे, आ मृदुवाद आ ಎಲೆಗಳಿತ್ತು, उसका अंचल डोल रहा है, डोलना हिलना डोलना ಅಂದ್ರೆ ಬಾಗುತ್ತಾ ಇದೆಯಂತೆ. ಯಾಕೆ ಬಾಗ್ತಾ ಇದೆ? ಅದರಲ್ಲಿ ಹಿಮದ ಬಿಂದುಗಳು ಓಸ್ಕಿ ಬೂಂದೆ ಪಡ್ತಿ है, तो वह डोल रहा है, इधर उधर थोड़ा हिल रहा है. लो यह लतिका भी भर लाई, जो लतिका थी छोटी सी लतिका, अब उसमें एक पुष्प भी खिलने लगा है, उसमें कली दिख रही है, ಒಂದು ಅದರಲ್ಲಿ ಮೊಗ್ಗು ಕಾಣಿಸ್ತಾ ಇದೆ. यह लतिका भी भर लाई, मधु मुकुल नवल रस गागरी, उसमें मधु भरकर, मधु का मतलब मकरंद भरकर लतिका दिख रही थी, अब वह उसमें एक छोटी सी कली खिलने लगी है, ಒಂದು ಚಿಕ್ಕದಾದ ಒಂದು ಮೊಗ್ಗು ಅರಳುತ್ತಾ ಇದೆ. उसमें क्या भरा है? शहद भरा है. शहद के लिए क्या बोलते हैं? मकरंद बोलते हैं. जो फूल में जो मकरंद होता है ना. मधु मुकुल नवल रस गागरी, ಅಂದ್ರೆ ಗಾಗರಿ ಅಂದ್ರೆ ಈ ಪಾಟ್ ಅಥವಾ ಮಡಿಕೆ, ಯಾವ ಮಡಿಕೆಯಲ್ಲಿ ಯಾವ ರೀತಿ ಅಮೃತ ತುಂಬಿದಿರುತ್ತೆ, ಆ ರೀತಿ ಆ ಹೂವಿನ ಮೊಗ್ಗಿನಲ್ಲಿ ಅಮೃತ ತುಂಬಿದೆ, ಅಂದ್ರೆ ಮಕರಂದ ತುಂಬಿ ಆ ಎಲೆ ಅಥವಾ ಚಿಗುರಿನಲ್ಲಿ ನಮ್ಗೆ ಈಗ ಕಾಣಿಸ್ತಾ ಇದೆ. ಚಿಕ್ಕದಾದ ಮೊಗ್ಗು ಈಗ ಅರಳೋದಕ್ಕೆ ಶುರುವಾಗಿದೆ. ಅಂದ್ರೆ ಅರ್ಥ ಹೂವು ಬೆಳಿಗ್ಗೆ ಆದ ಕೂಡಲೇ ಅರಳುತ್ತಲ್ವಾ, ಸೊ ಅರಳುತ್ತಾ ಇದೆ ಅಂದ್ರೆ ಅರ್ಥ ಏನು? ಬೆಳಿಗ್ಗೆ ಆಗ್ತಾ ಇದೆ. ಸೊ ಇನ್ನು ಮಲಗುವಂತ ಸಮಯ ಇದು ಅಲ್ಲ, ಅಭಿ ಉಠನೆ ಕಾ ಸಮಯ है, इसीलिए जल्दी उठो. ऐसा कवि एक सखी के माध्यम से एक सखी दूसरी सखी को जगाने का काम कर रही है. अधरों में राग अमंद पिए, यहाँ सखी को संबोधित करती है एक सखी. ಒಬ್ಬಳು ಸಖಿ ತನ್ನ ಇನ್ನೊಬ್ಬಳು ಸಖಿ ಅಂದ್ರೆ ಒಬ್ಬರು ಇನ್ನೊಬ್ಬರನ್ನ ಎಚ್ಚರಗೊಳಿಸಬೇಕು ಅಂತ ಇಲ್ಲಿ ಸಂದೇಶ. ಅಂದ್ರೆ ಈಚ್ ಒನ್ ಟೀಚ್ ಒನ್ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ನಾವು ಇನ್ನೊಬ್ಬರಿಗೆ, ಪ್ರತಿಯೊಬ್ಬ ವ್ಯಕ್ತಿ ನಮಗೆ ಗೊತ್ತಿರೋದನ್ನ ಬೇರೆಯವರಿಗೆ ಕಲಿಸ್ಬೇಕು. ಹಾಗೆ ಒಬ್ಬರು ಇನ್ನೊಬ್ಬರನ್ನ ಎಚ್ಚರಗೊಳಿಸಿದ್ರೆ ಇಡೀ ದೇಶ ಎಚ್ಚರಗೊಳ್ಳುತ್ತೆ. ಆಗ ನಮ್ಗೆ ಏನು ದಾಸ್ಯ ಇದೆಯಲ್ಲ, हम दूसरों के अधीन, अंग्रेजों के अधीन जो है उससे हम मुक्ति पा सकते हैं. ಯಾಕಂದ್ರೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಬರೆದ ಕವಿತೆ. ಸೊ ಹಾಗಾಗಿ ನಮಗೆ ಸ್ವತಂತ್ರ ಸಿಗಬೇಕಾ, ನಾವೆಲ್ಲರೂ ಎಚ್ಚರಗೊಳ್ಬೇಕು. ಎಚ್ಚರಗೊಳ್ಳೋ ಕೆಲಸವನ್ನ ಯಾರು ಮಾಡಬೇಕು? ನಾವು ಎಚ್ಚರಗೊಳ್ಬೇಕು, ನಾವು ಇನ್ನೊಬ್ಬರನ್ನ ಎಚ್ಚರಗೊಳಿಸಬೇಕು. ಹಾಗೆ यहाँ एक सखी क्या करती है? दूसरी सखी को जगा रही है. उसमें कई वेदनाएं हो सकती है, ದುಃಖಗಳು ಇರಬಹುದು, ಅಥವಾ वह अपने ही लोक में रह सकती है, उसे भी जगाने का काम हमारा है. ಅಂದ್ರೆ ಪ್ರತಿಯೊಬ್ಬರ ಕೆಲಸ ಏನು? ಬೇರೆಯವ್ರನ್ನ ಎಚ್ಚರಗೊಳಿಸೋದು. ಅಂದ್ರೆ ಅವೇಕನ್ ಅಂತ ಹೇಳ್ತಾನೆ. ವಿವೇಕಾನಂದನೇ ಬಿ ಕಹಾಯನ ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ. ಹಾಗೆ ನಾವೇನ್ ಮಾಡ್ಬೇಕಾಗಿದೆ? ಎಚ್ಚರಗೊಳಿಸಬೇಕಾಗಿದೆ. क्योंकि देश की भलाई के लिए, खुद की भलाई के लिए हमें जागना जरूरी है. जागने का मतलब है अज्ञान से ज्ञान की ओर आना. अधरों में राग अमंद पिए, हे सखी तुम्हें देखकर, तुम्हारे अधरों में, जो तुम्हारे अधरों को देखकर लग रहा है कि तुम अभी उसी
स्थिति में हो, प्रियतम से मिलने की स्थिति में हो। इसका मतलब है तुम प्रिय के इंतजार में थी रात भर, ऐसा तुम्हें देखने से लग रहा है। अलकों में मलयज बंद किया, तुम्हारी जो अलके है ना, जो अलके यहाँ देखने को मिल रही है ना, उसमें मलयज, मलय पर्वत से जो बहने वाली जो हवा है ना, उसे बंद करके, इसका मतलब है तुम्हारे बालों से, तुम्हारी लटों से, तुम्हारे अलकों से खुशबू निकल रही है, एक प्रकार की सुगंध निकल रही है, तुम्हारे होठों पे एक रस दिख रहा है। इसका मतलब तुम रात भर अपने प्रियतम की प्रतीक्षा में रही होगी, इसलिए तुम रात को सोने की इच्छा या सोने का प्रयत्न तुमने नहीं किया होगा। रात बीतने के बाद तुम सो गई हो, लेकिन यह ठीक नहीं है। तू अब तक सोई है आली, हे सखी, रात को तुम्हें शायद नींद नहीं आई होगी, प्रियतम के बाहों में या प्रियतम की प्रतीक्षा में तुम रह रही होगी, लेकिन अब तो सुबह हो चुकी है, अभी अब तुम्हें जागना ही है। आंखों में भरे विहागरी, तुम्हारी आंखें देखने से ऐसा लग रहा है कि तुमने वियोग में एक विहाग, एक वियोग का राग या वियोग का गीत तुमने गाया है। रात भर जो रात के दूसरे पहर में जो गीत गाया जाता है विहाग, तुमने गाया होगा। अपने प्रियतम की प्रतीक्षा में तुमने यह गीत गाया होगा, लेकिन अब वो सब कुछ छोड़कर जो भी स्थिति तुम्हारी रही होगी, लेकिन अब यह सोने का समय नहीं है, अब जागने का समय है, क्योंकि यहाँ विभावरी बीत चुकी है, सुबह आ चुकी है, अब तुम्हें जागना ही है। जागो और जग कर देश की भलाई के लिए, देश की आजादी के लिए अपना योगदान दो, अपना जो आलस्य है उसे दूर कर दो, अपना खुद में एक नई स्फूर्ति, एक नई ऊर्जा लाओ। इस प्रकार एक सखी दूसरी सखी को जगाने का प्रयत्न करती है। यहाँ जयशंकर प्रसाद एक सखी के माध्यम से प्रकृति को आधार में लेकर प्रकृति का मानवीकरण करते हुए हमें एक जागरण गीत दिया है। ಸೊ ಇಲ್ಲಿಗೆ ನಿಮಗೆ ಇದು ಪದ್ಯ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ। ಒಟ್ಟಾರೆ ಇಲ್ಲಿ ಏನು ಹೇಳಿರೋದು, ಪ್ರಕೃತಿಯೆಲ್ಲ ಎಚ್ಚರಗೊಂಡಿದೆ, ನೀನು ಎಚ್ಚರಗೊಳ್ಳು, ಇದು ಮಲಗುವ ಸಮಯ ಅಲ್ಲ। ಸೊ ಪ್ರಕೃತಿ ಹೇಗೆ ಎಚ್ಚರಗೊಂಡಿದೆ, ಯಾರು ಎಚ್ಚರಗೊಳಿಸಿದ್ದು, ಈಗ ನೀನು ಏನು ಮಾಡಬೇಕಾಗಿದೆ, ನಿನ್ನ ಕರ್ತವ್ಯ ಏನು, ಇದೆಲ್ಲವನ್ನು ಈ ಪದ್ಯದಲ್ಲಿ ಬಹಳ ಶಬ್ದಗಳು ಕಡಿಮೆ ಇದೆ, ಅದರ ಅರ್ಥ ತುಂಬ ಇದೆ। ಛಾಯಾವಾದಿ ಕವಿ ಇಸಿ ತರಕ್ಕೆ ಅವರು ಶಬ್ದಗಳನ್ನ ಬರಿತಿದ್ರು, ಅದರಲ್ಲಿ ಕಲ್ಪನೆ ಹೆಚ್ಚಿರ್ತಿತ್ತು, ನೀವು ಆ ಕಲ್ಪನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದರ ಭಾವಾರ್ಥವನ್ನು ಬರಿಬೇಕಾದ್ರೆ ಹೆಚ್ಚು ಹೆಚ್ಚು ಇನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ। तो सुनने के लिए आप सबको धन्यवाद। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಿಂದಿ ಕಲಿಯೋ ಪ್ರಯತ್ನ ಏನಾದರೂ ನೀವು ಮಾಡ್ತಾ ಇದ್ರೆ ನಿಮಗೆ ಈ ನನ್ನ ಚಾನಲಲ್ಲಿ ಬೇಕಾದಷ್ಟು ಸ್ಪೋಕನ್ ಹಿಂದಿ ವಿಡಿಯೋಸ್ ಇದೆ, ನೀವು ಅದನ್ನು ನೋಡಿ ಹಿಂದಿನ ಕಲಿಬಹುದು। ನೆಕ್ಸ್ಟ್ ಸೆಮಿಸ್ಟರ್ಗೆ ನೀವು ಯಾರ ಎಫರ್ಟ್, ಯಾರ हेल्प इल्दे नीवे ओदिद्रे अर्थ ಆಗೋ ತರ ಹಿಂದಿನ ಕಲಿಬಹುದು। सुनने के लिए आप सबको धन्यवाद।